ಎವ್ರಿವಾನ್, ಹೇಗಿದ್ದೀರಿ ಎಲ್ಲರೂ? ಸೊ ನಾನಿವತ್ತು ಸಿಲ್ವರೆಟ್ ನಿಪ್ಪಲ್ ಕಪ್ಸ್ ಬಗ್ಗೆ ಮಾತಾಡ್ತಿದ್ದೇನೆ. ತುಂಬ ಮಂದಿಗೆ ಇದರ ಬಗ್ಗೆ ಐಡಿಯಾನೇ ಇಲ್ಲ ಇದು ಎಂತ ಅಂತೇಳಿ. ಇದು ಇವಾಗ ನೀವು ಪ್ರೆಗ್ನೆಂಟ್ ಆಗಿದ್ದರೆ ಮತ್ತು ನೀವು ಇವಾಗ ರೀಸೆಂಟಾಗಿ ನಿಮ್ಮದು ಡೆಲಿವರಿ ಆಗಿದ್ದಿದ್ರೆ ಇದನ್ನು ನೀವು ಡೆಫಿನೆಟ್ಲಿ ಪರ್ಚೇಸ್ ಮಾಡಿ. ಸೊ ಇದರ ಬಗ್ಗೆ ತುಂಬ ಮಂದಿಗೆ ಗೊತ್ತೇ ಇಲ್ಲ ಇದು ಏನಂತೇಳಿ, ಇದರ ಯೂಸ್ ಬಗ್ಗೆ ಯಾರಿಗೂ ಏನು ಗೊತ್ತಿಲ್ಲ. ಸೊ ನಂದು ಡಾಕ್ಟರಿಗೂ ಇದರ ಬಗ್ಗೆ ಗೊತ್ತಿರಲಿಲ್ಲ. ಸೊ ನಂದು ಡೆಲಿವರಿ ಮಾಡಿದ ಡಾಕ್ಟರಿಗೆ ಸಹ ಅದಾದಮೇಲೆ ನಂದು ಬ್ರೆಸ್ಟ್ ಇನ್ಫೆಕ್ಷನ್ ಆದಾಗ ನಾನು ಬ್ರೆಸ್ಟ್ ಸರ್ಜನಿಗೆ ಮೀಟ್ ಆಗಿದ್ದೆ, ಅವ್ರಿಗೂ ಇದರ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ ನಾನು ಇದರ ಬಗ್ಗೆ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ನೀವಿವಾಗ ಪ್ರೆಗ್ನೆಂಟ್ ಆಗಿದ್ದರೆ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಡಿ ಮುಂಚೆನೇ. ನನಗೆ ಐಡಿಯಾ ಇಲ್ಲ ಇದು ಇಂಡಿಯಾದಲ್ಲಿ ಸಿಗುತ್ತಾ ಅಂತೇಳಿ. ಸಿಕ್ಕಿಲ್ಲ ಅಂದರೆ ಹೇಗಾದರೂ ಮಾಡಿ ಎಲ್ಲಿ ಸಿಗುತ್ತೆ ಅಲ್ಲಿಂದ ಆರ್ಡರ್ ಮಾಡಿ ತರಿಸಿ. ಇದು ತುಂಬ ಅಂದರೆ ತುಂಬ ಯೂಸ್ಫುಲ್. ಸೊ ಈ ಪ್ರಾಡಕ್ಟ್ ಹೆಸರು ಸಿಲ್ವರೆಟ್ ನಿಪ್ಪಲ್ ಕಪ್ಸ್ ಅಂತೇಳಿ. ಸೊ ಇದು ಈ ಥರ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಸಿಲ್ವರೆಟ್ ನರ್ಸಿಂಗ್ ಕಪ್ಸ್ ಅಂತ ಹೇಳ್ತಾರೆ. ಇದರಲ್ಲಿ 925 ಸ್ಟರ್ಲಿಂಗ್ ಸಿಲ್ವರ್ ಇದೆ. ಸೊ ಇದು ಪ್ಯೂರ್ ಸಿಲ್ವರ್ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ನೀವು ಇವಾಗ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ರೆ ಇಲ್ಲ ಬ್ರೆಸ್ಟ್ ಪಂಪ್ ಮಾಡ್ತಿದ್ರೆ ನಿಮ್ಮದು ನಿಪ್ಪಲ್ ಕ್ರ್ಯಾಕ್ ಆಗೇ ಆಗುತ್ತೆ. ನೀವು ಮಾಮ್ ಆಗಿದ್ರೆ ಫಸ್ಟ್ ಮಂತಲ್ಲಿ ಇಲ್ಲ ಸೆಕೆಂಡ್ ಮಂತಲ್ಲಿ ನಿಮ್ಮದು ನಿಪ್ಪಲ್ ಕ್ರ್ಯಾಕ್ ಆಗುತ್ತೆ. ಇನ್ ಕೇಸ್ ನಿಮ್ಮದು ಇನಿಷಿಯಲ್ ಡೇಸಲ್ಲಿ ನಿಪ್ಪಲ್ ಕ್ರ್ಯಾಕ್ ಆಗಿಲ್ಲ ಅಂದರೆ ಯಾವಾಗ ಮಗುಗೆ ಟೀತಿಂಗ್ ಸ್ಟಾರ್ಟ್ ಆಗುತ್ತೆ ಆವಾಗ ಮಗು ಉಂಟಲ್ಲ, ಆವಾಗ ಬೇಬಿ ನಿಪ್ಪಲ್ನ ಕ್ರ್ಯಾಕ್ ಮಾಡುತ್ತೆ, ಆವಾಗ ನಿಮ್ಮದು ನಿಪ್ಪಲ್ ಕ್ರ್ಯಾಕ್ ಆಗುವ ಸಹ ಚಾನ್ಸಸ್ ಇದೆ. ಸೊ ಈ ಟೈಮಲ್ಲಿ ನಿಮಗೆ ಆಫ್ಕೋರ್ಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ. ಲನೋಲಿನ್ ನಿಪ್ಪಲ್ ಕ್ರೀಮ್ ಸಿಗುತ್ತೆ, ತುಂಬ ಕ್ರೀಮ್ ಸಿಗುತ್ತೆ. ನೀವು ಕೊಕೊನೆಟ್ ಆಯಿಲನ್ನು ಸಹ ಅಪ್ಲೈ ಮಾಡ್ಬೋದು. ಬಟ್ ಇದೆಲ್ಲ ಪ್ರಾಡಕ್ಟ್ ಅಪ್ಲೈ ಮಾಡುವಾಗ ನೀವು ಬೇಬಿಗೆ ಫೀಡ್ ಮಾಡುವಾಗ ಅದನ್ನು ವಾಶ್ ಮಾಡಬೇಕಾಗುತ್ತೆ. ಆ ಪ್ರಾಡಕ್ಟಲ್ಲಿ ಕೆಮಿಕಲ್ ಇರುತ್ತೆ. ಕೆಲವು ಪ್ರಾಡಕ್ಟ್ ನಿಮಗೆ ಸೇಫ್ ಟು ಯೂಸ್ ಆಗಿರುತ್ತೆ, ಬಟ್ ಆದರೂ ಅಪ್ಲೈ ಮಾಡಿದ ಮೇಲೆ ಅಲ್ಲಿ ಅಂದರೆ ಆ ಏರಿಯಾದಲ್ಲಿ ಅಂಟಂಟ್ ಇರುತ್ತೆ. ಸೊ ಅದು ಅಷ್ಟು ಹೈಜೀನ್ ಆಗಿರೋದಿಲ್ಲ. ಸೊ ಇದರ ಬಗ್ಗೆ ತುಂಬ ಮಂದಿಗೆ ಗೊತ್ತಿಲ್ಲ. ನಾನಿವಾಗ ಇರೋದು ದುಬೈಯಲ್ಲಿ. ಸೊ ನಮಗೆ ಇದು ಅವೈಲೇಬಲ್ ಇದೆ. ನಾನು ಇದನ್ನು ತರಿಸಿದ್ದು ಅಮೆಝಾನಲ್ಲಿ. ನಂಗೆ ಗೊತ್ತಿಲ್ಲ ಇಂಡಿಯಾದಲ್ಲಿ ಇದು ಸಿಗುತ್ತಾ ಅಂತೇಳಿ. ಆಫ್ಕೋರ್ಸ್ ನಿಮಗೆ ಅಮೆಝಾನಿಂದ ಇದು ಸಿಗ್ಬೋದು. ಇದಕ್ಕೆ ನಾನು ಡೀಟೇಲ್ ಇಲ್ಲಿ ಹಾಕಿರ್ತೇನೆ, ನೀವು ಅದರ ಬಗ್ಗೆ ರಿಸರ್ಚ್ ಮಾಡಿ ಅಮೆಝಾನಿಂದ ತರಿಸ್ಬೋದು. ಸೊ ಇದು ಆ್ಯಕ್ಚುಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಕಂಪ್ಲೀಟ್ಲಿ ವರ್ತ್. ಸೊ ಇನಿಷಿಯಲ್ ಡೇಸಲ್ಲಿ ನನಗೆ ನಿಪ್ಪಲ್ ಕ್ರ್ಯಾಕ್ ಆಗಿತ್ತು. ಆಫ್ಕೋರ್ಸ್ ತುಂಬ ಪಂಪ್ ಮಾಡಿರ್ತೇವೆ, ನಿಪ್ಪಲ್ ಕ್ರ್ಯಾಕ್ ಆಗೇ ಆಗುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ನೀವು ರಿಸರ್ಚ್ ಮಾಡುವಾಗ ನಿಮಗೆ ಸಿಗುತ್ತೆ ನಿಪ್ಪಲ್ ಕ್ರೀಮ್, ನೀವು ಕೊಕೊನೆಟ್ ಆಯಿಲ್ ಅಪ್ಲೈ ಮಾಡ್ಬೋದು, ಗೀ ಅಪ್ಲೈ ಮಾಡ್ಬೋದು ಅಂತೆಲ್ಲ ತುಂಬ ರಿಸರ್ಚ್ ಮಾಡುವಾಗ ಸಿಗುತ್ತೆ. ಬಟ್ ಅದನ್ನೆಲ್ಲ ಅಪ್ಲೈ ಮಾಡಿದ ಮೇಲೆ ಕೆಲವೊಮ್ಮೆ ಬೇಬಿಗೆ ಫೀಡ್ ಮಾಡುವಾಗ ಕೊಕೊನೆಟ್ ಆಯಿಲ್ ಇದ್ದು ಸ್ಮೆಲ್ ಇಲ್ಲ, ಅದರದ್ದು ಅರೋಮಾ ಇಷ್ಟ ಆಗೋದಿಲ್ಲ. ಕೆಲವೊಮ್ಮೆ ಬೇಬಿ ಫೀಡಿಗೆ ರೆಡಿ ಆಗಿರೋದಿಲ್ಲ. ಮತ್ತು ಕೆಲವು ನಿಪ್ಪಲ್ ಕ್ರೀಮ್ಸ್ ಅಷ್ಟೇ, ನೀವು ಅದನ್ನು ಎವ್ರಿ ಟೈಮ್ ಬೇಬಿಗೆ ಫೀಡ್ ಮಾಡುವ ಮುಂಚೆ ವಾಶ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಹಸಲ್ ಯಾರಿಗೂ ಇಷ್ಟ ಇಲ್ಲ. ಅದಕ್ಕೋಸ್ಕರ ಇದನ್ನು ನೀವು ತರಿಸ್ಬೋದು. ನಾನು ಇದರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡ್ತಿದ್ದೀನಿ, ಯಾಕಂದರೆ ಇದರ ಬಗ್ಗೆ ತುಂಬ ಮಂದಿಗೆ ಗೊತ್ತಿಲ್ಲ. ಇದು ತುಂಬ ಅಂದರೆ ತುಂಬ ಯೂಸ್ಫುಲ್. ಸೊ ಇದರಲ್ಲಿ ಎಂತ ಅಂತೇಳಿದರೆ ಸಿಲ್ವರ್ ಇದು ಕಪ್ ಸಿಗುತ್ತೆ. ಅದಾದಮೇಲೆ ಇದನ್ನು ನೀವು ಇದರಲ್ಲಿ ಓಫೀಲ್ ಅಂತೇಳಿ ಬರುತ್ತೆ. ಸೊ ಹೀಗಿರುತ್ತೆ ಇದು ಸಿಲ್ವರೆಟ್, ಇದರಲ್ಲಿ ಓಫೀಲ್. ಸೊ ಇದರದ್ದು ಚಾರ್ಜ್ ಸಪ್ರೇಟ್ ಇರುತ್ತೆ, ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕಾಗುತ್ತೆ. ನೀವು ಖಾಲಿ ಇದನ್ನು ಸಹ ಆರ್ಡರ್ ಮಾಡ್ಬೋದು. ಬಟ್ ಇದರದ್ದು ಸೈಡ್ಸ್ ಇದ್ದು ಸ್ವಲ್ಪ ನೀವು ನಿಪ್ಪಲಿಗೆ ಹಾಕಬೇಕಿದ್ರೆ ಸೈಡ್ಸ್ ಸ್ವಲ್ಪ ಪೇಯ್ನ್ ಆಗ್ಬೋದು. ಸೊ ಬೆಟರ್ ನೀವು ಇದಕ್ಕೆ ನೀವು ಸ್ಪೆಂಡ್ ಮಾಡ್ತೀರಿ ಅಂತ ಹೇಳಿದರೆ ಇದಕ್ಕೂ ನೀವು ಸ್ಪೆಂಡ್ ಮಾಡಿ. ಸೊ ಇದು ಓಫೀಲ್ ಅಂತೇಳಿ, ಇದು ನಿಮಗೆ ಇದರಿಂದ ಸೈಡ್ ಸ್ವಲ್ಪ ಪೇಯ್ನ್ ಆಗೋದಿಲ್ಲ, ಸೈಡ್ಸಲ್ಲಿ ಸ್ವಲ್ಪ ನಿಮಗೆ ತಾಗ್ಬೋದು. ಅದಕ್ಕೆ ಸೈಡಿಗೆ ಓಫೀಲ್ ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ಇದು ಹಾಕೋದ್ರಿಂದ ನಿಮಗೆ ಏನು ಪೇಯ್ನ್ ಆಗೋದಿಲ್ಲ. ಸೊ ನೀವಿವಾಗ ಇದನ್ನು ಯಾವಾಗ ಸಹ ಹಾಕ್ಬೋದು. ಇವಾಗ ನೀವು ಅಂದ್ಕೊಳ್ಳಿ ನಿಮಗೆ ನಿಪ್ಪಲ್ ಕ್ರ್ಯಾಕ್ ಆಯಿತು ಅಂತೇಳಿ. ಸೊ ಕ್ರ್ಯಾಕ್ ಆದರೆ ಏನು ಮಾಡಬೇಕು? ಸೊ ನಂದು ಇನಿಷಿಯಲ್ ಡೇಸಲ್ಲಿ ಕ್ರ್ಯಾಕ್ ಆಗುವಾಗ ಬ್ಲಡ್ ಮಿಲ್ಕ್ ಸಿಗುತ್ತೆ. ಯಾಕಂತೇಳಿದರೆ ಬ್ಲಡ್ ಬರ್ತಾ ಇರುತ್ತೆ. ಸೊ ನಮ್ಮದು ಫುಲ್ ಮಿಲ್ಕೆ ಸ್ಟ್ರಾಬೆರಿ ಮಿಲ್ಕ್ ಅಂತ ಹೇಳ್ತಾರೆ, ಅದಕ್ಕೆ ಬ್ಲಡ್ ರೆಡ್ ಆಗಿರುತ್ತೆ ಮಿಲ್ಕ್. ಸೊ ಆ ಮಿಲ್ಕ್ನ ಬೇಬಿಗೆ ಯೂಶ್ವಲಿ ಕೊಡಲಿಕ್ಕೆ ಯಾರು ಪ್ರಿಫರ್ ಮಾಡೋದಿಲ್ಲ. ಸೊ ಆ ಟೈಮಲ್ಲಿ ನಿಮಗೆ ನಿಪ್ಪಲ್ ಹೀಲ್ ಆಗಲಿಕ್ಕೆ ಆಫ್ಕೋರ್ಸ್ ಒಂದು ವಾರ ತಗೊಳುತ್ತೆ. ನೀವಾಗ ನಿಪ್ಪಲ್ ಕ್ರೀಮ್ ಇಲ್ಲ, ಏನಾದರೂ ಕೊಕೊನೆಟ್ ಆಯಿಲ್ ಇಲ್ಲ, ಏನಾದರೂ ಅಪ್ಲೈ ಮಾಡಿದರೆ ಅದರಿಂದ ಹೀಲ್ ಆಗಲಿಕ್ಕೆ 1 ವಾರ ತಗೊಳುತ್ತೆ. ಬಟ್ ನೀವು ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮದು 1 ಇಲ್ಲ 2 ದಿನದಲ್ಲಿ ನಿಪ್ಪಲ್ ಸರಿಯಾಗುತ್ತೆ. ಸೊ ನೀವೆಂತ ಮಾಡ್ಬೇಕಂತ ಹೇಳಿದರೆ ಇದನ್ನು ಆರ್ಡರ್ ಮಾಡಿ ಫಸ್ಟಿಗೆ ವಿತ್ ಓಫೀಲ್. ಸೊ ಈ ಓಫೀಲ್ನ ನೀವು ಹೀಗೆ ಇದಕ್ಕೆ
ಸೊ ಈ ಓಫೀಲ್ನ ಇದಕ್ಕೆ ಹೀಗೆ ಹಾಕಬೇಕಾಗುತ್ತೆ ಕಾರ್ನರಿಗೆ. ಸೊ ಓಫೀಲ್ನ ಹೀಗೆ ಹಾಕಿ, ಸೊ ಇದು ಹೀಗೆ ಹಾಕಿದ್ಮೇಲೆ ಇವಾಗ ನಿಮ್ಮದು ನಿಪ್ಪಲ್ ಕ್ರ್ಯಾಕ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ನಿಮ್ಮದೇ ಬ್ರೆಸ್ಟ್ ಮಿಲ್ಕ್ನ ಇದರ ಒಳಗಡೆ ಹಾಕಿ, ಹೀಗೆ ಇದರೊಳಗಡೆ ನಿಮ್ಮದೇ ಬ್ರೆಸ್ಟ್ ಮಿಲ್ಕ್ನ ಹಾಕಿ. ಸಪೋಸ್ ಅಂದ್ಕೊಳ್ಳಿ ಇದು ನಿಮ್ಮದು ಬ್ರೆಸ್ಟ್, ಇಲ್ಲಿ ಇದೆ ನಿಮ್ಮದು ನಿಪ್ಪಲ್ ಆಯಿತಾ. ಸೊ ಇದಕ್ಕೆ ಬ್ರೆಸ್ಟ್ ಮಿಲ್ಕ್ ಹಾಕಿ ಹೀಗೆ ನಿಪ್ಪಲ್ಗೆ ಅಟ್ಯಾಚ್ ಮಾಡಿ, ಅದಾದಮೇಲೆ ಬ್ರಾ ಹಾಕಿ. ಇದರಿಂದ ನಿಮ್ಮದು, ನೀವು ಇದನ್ನು ಯಾವ ಟೈಮಲ್ಲೂ ಹಾಕ್ಬೋದು. ಇದರಿಂದ ನಿಮ್ಮದು ನಿಪ್ಪಲ್ ಬೇಗನೆ ಹೀಲ್ ಆಗುತ್ತೆ, ವಿದಿನ್ 1 or 2 ಡೇಸಲ್ಲಿ ಹೀಲ್ ಆಗುತ್ತೆ. ಅದಾದಮೇಲೆ ಇವಾಗ ನೀವು ಬ್ರೆಸ್ಟ್ ಫೀಡ್ ಮಾಡಬೇಕಾ, ಜಸ್ಟ್ ಇದನ್ನು ತೆಗೀರಿ. ವಾಶ್ ಮಾಡಬೇಕಂತನೂ ಇಲ್ಲ, ಯಾಕಂದರೆ ಇದರೊಳಗಡೆ ಇರೋದು ನಿಮ್ಮದೇ ಬ್ರೆಸ್ಟ್ ಮಿಲ್ಕ್. ಸೊ ವಾಶ್ ಮಾಡಬೇಕಂತನೂ ಇಲ್ಲ, ಬೇಬಿಗೆ ಇಮಿಡಿಯೇಟ್ಲಿ ನೀವು ಫೀಡ್ ಮಾಡ್ಬೋದು. ಮತ್ತು ಇದನ್ನು ನೀವು ಹೇಗೆ ವಾಶ್ ಮಾಡೋದು ಅಂತ ಹೇಳಿದರೆ, ಇದನ್ನು ಜಸ್ಟ್ ನೀವು ನೀರಲ್ಲಿ ತೊಳೆದ್ರೆ ಆಯಿತು. ಇದಕ್ಕೆ ಏನು ಕಾಂಪ್ಲಿಕೇಶನ್ಸ್ ಇಲ್ಲ, ನೀರಲ್ಲಿ ಇದನ್ನು ತೊಳೆದ್ರೆ ಆಯಿತು. ಇದಕ್ಕೆ ಬೇರೆ ಏನು ಸೋಪ್ ಎಲ್ಲ ಏನು ಹಾಕಬೇಕಂತಿಲ್ಲ, ಜಸ್ಟ್ ನೀರಲ್ಲಿ ವಾಶ್ ಮಾಡಬೇಕು. ಕಂಪ್ಲೀಟಾಗಿ ಕ್ಲೀನಾಗಿ ವಾಶ್ ಮಾಡಬೇಕಂತ ಹೇಳಿದರೆ ಸ್ವಲ್ಪ ನೀರಿಗೆ ಬೇಕಿಂಗ್ ಸೋಡಾ ಹಾಕಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಬೋದು. ಇದಿಷ್ಟೇ, ಇದನ್ನು ನೀವು ಯಾವಾಗಲೂ ಹಾಕ್ಬೋದು. ಇವಾಗ ನಿಮಗೆ ಬ್ರೆಸ್ಟ್ ಫೀಡ್ ಮಾಡಿ ಇಲ್ಲ ಬ್ರೆಸ್ಟ್ ಪಂಪ್ ಮಾಡಿ ಪೇಯ್ನ್ ಆಗ್ತಿರುತ್ತೆ ನಿಪ್ಪಲ್. ಸೊ ಆ ಟೈಮಲ್ಲಿ ನೀವು ಅಂದ್ಕೊಳ್ಳಿ ನಿಮಗೆ ಇವಾಗ ಹೊರಗಡೆ ಹೋಗ್ಲಿಕ್ಕಿದೆ, ಬಟ್ ನಿಮಗೆ ತುಂಬ ಆಲ್ರೆಡಿ ನಿಪ್ಪಲ್ ಪೇಯ್ನ್ ಇದೆ. ಸೊ ನಿಮಗೆ ಆಲ್ಟರ್ನೇಟಿವ್ ಆಗಿ ಬ್ರೆಸ್ಟ್ ಕಪ್ಸ್ ಅಂತೇಳಿ ಸಿಗುತ್ತೆ. ಅದು ಜಸ್ಟ್ ಒಂದು ಪ್ಯಾಡೆಡ್, ಇವಾಗ ಬ್ರಾದ್ದು ಪ್ಯಾಟ್ ಹೇಗಿರುತ್ತೆ ಅದರ ಹಾಗೆ ಅದೇ ಶೇಪಲ್ಲಿರುತ್ತೆ. ಬಟ್ ಅದರಿಂದ ಆಫ್ಕೋರ್ಸ್ ನೀವು ಅದನ್ನು ವಾಶ್ ಮಾಡಬೇಕು, ಯೂಸ್ ಆ್ಯಂಡ್ ಥ್ರೋನು ಬರುತ್ತೆ. ಬಟ್ ಅದು ಅಷ್ಟು ಸೇಫ್ ಅಲ್ಲ. ಅದರಲ್ಲಿ ನಿಮ್ಮದು ಮಿಲ್ಕ್ ಸಹ ಅದರಿಂದ ಹೊರಗಡೆ ಬೀಳುವ ಚಾನ್ಸಸ್ ಇದೆ. ಸೊ ನಿಮ್ದು ಇವಾಗ ಬ್ರೆಸ್ಟ್ ಫುಲ್ ಆದರೆ ನೀವು ಆಫ್ಕೋರ್ಸ್ ಪಂಪ್ ಮಾಡಲಿಕ್ಕೆ ಆಗೋದಿಲ್ಲ ಇಮಿಡಿಯೇಟ್ಲಿ. ಸೊ ಆ ಟೈಮಲ್ಲಿ ನಿಮ್ಮದು ಮಿಲ್ಕ್ ಲೀಕ್ ಆಗುವ ಚಾನ್ಸಸ್ ಇದೆ. ಬಟ್ ಇದನ್ನು ಅಪ್ಲೈ ಮಾಡೋದ್ರಿಂದ, ಇದನ್ನು ಹಾಕೋದ್ರಿಂದ ನಿಮ್ಮದು ಮಿಲ್ಕ್ ಲೀಕ್ ಆಗೋದಿಲ್ಲ, ಇದರೊಳಗಡೆನೇ ಇರುತ್ತೆ. ಇದು ಆ್ಯಕ್ಚುಲಿ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಇದರ ಬಗ್ಗೆ ನನಗೆ ಪ್ರಮೋಷನ್ ಮಾಡಲಿಕ್ಕೆ ಕೊಡ್ತಿದ್ರೆ ಆಫ್ಕೋರ್ಸ್ ನಾನು ನಿಮಗೆ ಹಾಕ್ತಿದ್ದೆ. ಇದು ನಾನೇ ಪರ್ಚೇಸ್ ಮಾಡಿದ್ದು ಅಮೆಝಾನಿಂದ, ಪ್ರಮೋಷನ್ ವಿಡಿಯೋ ಅಲ್ವೇ ಅಲ್ಲ. ಇದನ್ನು ನಾನು ಪರ್ಪಸ್ಫುಲಿ ಶೇರ್ ಮಾಡ್ತಿದ್ದೀನಿ, ಯಾಕಂದರೆ ಇದರಿಂದ ತುಂಬ ಯೂಸ್ ಆಗಲಿ ಅಂತೇಳಿ. ತುಂಬ ಮಂದಿಗೆ, ಇನ್ಫ್ಯಾಕ್ಟ್ ಡಾಕ್ಟರ್ಸಿಗೂ ಸಹ ಇದರ ಬಗ್ಗೆ ಐಡಿಯಾ ಇಲ್ಲ. ಸೊ ನಾನು ಆರ್ಡರ್ ಮಾಡುವಾಗ ನಾನು ಸುಮ್ಮನೆ ಹೀಗೆ ನಿಪ್ಪಲ್ ಕ್ರೀಮ್ನ ಸರ್ಚ್ ಮಾಡ್ತಿದ್ದೆ ಅಮೆಝಾನಲ್ಲಿ, ಯಾಕಂದರೆ ಇನಿಷಿಯಲ್ ಡೇಸಲ್ಲಿ ಎಲ್ಲ ಮದರ್ಸಿದ್ದು ನಿಪ್ಪಲ್ ಕ್ರ್ಯಾಕ್ ಆಗೇ ಆಗುತ್ತೆ. ಬಟ್ ಅವ್ರು ಸರ್ಚ್ ಮಾಡಬೇಕಿದ್ರೆ ನಿಪ್ಪಲ್ ಕ್ರೀಮ್ನ ಸರ್ಚ್ ಮಾಡ್ತಾರೆ. ಸೊ ಆವಾಗ ನನಗೆ ಈ ಪ್ರಾಡಕ್ಟ್ ಸಿಕ್ಕಿತು. ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ನಾನು ಸುಮ್ಮನೆ ಹೀಗೆ ತರಿಸಿದ್ದು, ಯಾಕಂದರೆ ಇದ್ರ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸ್ ಇತ್ತು, ಅಮೆಝಾನಲ್ಲಿ ಸಹ ತುಂಬ ಒಳ್ಳೆ ರಿವ್ಯೂಸ್ ಇತ್ತು. ಸೊ ಇದು ಸಿಲ್ವರ್ ಮೆಟೀರಿಯಲಿಂದ ನಮ್ಮದು ನಿಪ್ಪಲ್ ಬೇಗನೆ ಹೀಲ್ ಆಗುತ್ತೆ. ಯಾವ ಟೈಮಲ್ಲಿ ಸಹ ಇದನ್ನು ವೇರ್ ಮಾಡಿ ಔಟ್ಸೈಡ್ ಹೋಗ್ಬೋದು. ಜಸ್ಟ್ ನಿಮ್ಮದು ಬ್ರಾ ಒಳಗಡೆ ಇದನ್ನು ಹಾಕಿದ್ರೆ ಆಯಿತು. ನಿಮ್ಮದು ನಿಪ್ಪಲ್ ಪೇಯ್ನ್ ಇದ್ದರೂ ನಿಮಗೆ ಪೇಯ್ನ್ ಆಗೋದಿಲ್ಲ. ಸೊ ನಾನು ಇದನ್ನು ಡೈಲಿ ಯೂಸ್ ಮಾಡ್ತೇನೆ. ಈವನ್ ಯಾವಾಗ ಆಲ್ಮೋಸ್ಟ್ ನಾನು ಇದನ್ನು ತರಿಸಿ ಇವಾಗ ಆಲ್ಮೋಸ್ಟ್ 2.5 ಮಂತ್ ಆಯಿತು. 2.5 ಮಂತಲ್ಲಿ ಇದನ್ನು ಡೈಲಿ ಯೂಸ್ ಮಾಡ್ತಿದ್ದೇನೆ. ಈವನ್ ನಿಮಗೆ ನಿಪ್ಪಲಲ್ಲಿ ಪೇಯ್ನ್ ಇಲ್ಲ ಅಂದರೂ ನೀವು ಇದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಬ್ರೆಸ್ಟ್ ಪಂಪ್ ಮಾಡಿ ಆದಮೇಲೆ ಸ್ವಲ್ಪ ನಿಪ್ಪಲಲ್ಲಿ ಪೇಯ್ನ್ ಇರುತ್ತೆ. ಆವಾಗ ನೀವು ಪಂಪ್ ಮಾಡಿ ಆದಮೇಲೆ ನಿಪ್ಪಲನ್ನು ಚೆನ್ನಾಗಿ ವಾಶ್ ಮಾಡಿ ಇದನ್ನು ಹಾಕಿದರೆ ಆಯಿತು. ನಿಮಗೆ ಎನಿ ಟೈಮ್ ಎನಿ ಡೇ ಇದನ್ನು ಹಾಕಿ, ಇದರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ಇದಿಷ್ಟೇ ಈ ವಿಡಿಯೋದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ನ, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೇನೆ. ನೀವಿನ್ನೂ ನಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಆದಷ್ಟು ಅಂದರೆ ಇನ್ಫಾರ್ಮೇಟಿವ್ ಕಾಂಟೆಂಟ್ಸ್ನ ಮಾಡ್ತಿದ್ದೇನೆ. ಆದಷ್ಟು ನ್ಯೂ ಮಾಮ್ಸಿಗೆ ಮತ್ತು ಪ್ರೆಗ್ನೆಂಟ್ ಇರೋರಿಗೆ ಯೂಸ್ ಆಗಲಿ ಅಂತೇಳಿ ನಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಿದ್ದೇನೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಮತ್ತು ನಿಮ್ಮದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಾನು ನಿಮಗೆ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.